ಮೈಸೂರಿನ ರವಿವರ್ಮ ಚಿತ್ರಕಲಾ ಶಾಲೆಯಲ್ಲಿ ಸಿನಿಮಾಟೋಗ್ರಫಿ ಹಾಗೂ ಫೋಟೋಗ್ರಫಿ ತರಬೇತಿ ಕೇಂದ್ರವನ್ನ ಖ್ಯಾತ ನಟ ಹಾಗೂ ನಿರ್ದೇಶಕ ಸುರೇಶ್ ಹೆಬ್ಬೇಕರ್ ಉದ್ಘಾಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ರಂಗಾಯಣದ ನಿರ್ದೇಶಕ ಜೆನ್ನಿ ಮತ್ತು ಪ್ರಾಚಾರ್ಯರು ಶಿವಕುಮಾರ್ ಕೆಸರಮಡು ಹಾಗೂ ಜರ್ನಲಿಸ್ಟ್ ಮಂಜುನಾಥ್ ಹಾಜರಿದ್ದರು. ಅವರಿಗೆ ಅದ್ಭುತವಾದಂತಹ ಕಲ್ಪನೆ ಇದೆ ದೇಶದ ಬಗ್ಗೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಅರ್ಥ ಆಗ್ತವೆ, ಬೇರೆ ದೇಶಕ್ಕೆ ಹೋಗಿ ನೋಡಿದ್ದಾರೆ. ಸೊ ಅವ್ರ ಜೊತೆಗೆ ಅವರು ಸೇರಿ ಜಾಗತೀಕರಣ ಅಂದರೆ ಏನು ಯೂಸ್ ಮಾಡೋದು, ಬೇರೆ ಕಡೆಯಿಂದ ಕಾರ್ ಇಮಿಡಿಯೇಟ್ಲಿ ತಗೋದು, ಕಂಪ್ಯೂಟರ್ ಬಂತು, ಮೊಬೈಲ್ ಫೋನ್ ಬಂತು, ಬೇರೆ ಬೇರೆ ಯಂತ್ರದಿಂದ ತಯಾರಾದಂತಹ ವಸ್ತುಗಳು ಬರಲಿಕ್ಕೆ ಶುರು ಆಯಿತು. ಇದರಿಂದ ನಮ್ಮ ಇವತ್ತು ಬೆಂಗಳೂರಲ್ಲಿ 750 ಕಂಪನಿಗಳು MNCs ಇವೆ ಬೆಂಗಳೂರಿಗೆ ಒಳಗೆ. ನಾನು ಅನೇಕ ಸರ್ತಿ ಬರೆದಿದ್ದೇನೆ ಆರ್ಟಿಕಲ್ಸು. ಈ ರೀತಿ ಆದರೆ ನಮ್ಮ ಪೂರ್ತಿ ಪರಿಸರ ಹಾಳಾಗಿ ಹೋಗ್ತದೆ ಅಂತ ಹೇಳಿ ಇವತ್ತು ಸುಮಾರು 60ರಿಂದ 70 ಹುಲ್ಲುಗಾವಲು ನಾಶ ಆಗಿದೆ, ವೆಟ್ಲ್ಯಾಂಡ್ ನಾಶ ಆಗಿದೆ. ಒಂದು ಕಾಲಿತ್ತು, ಅವಾಗ ಇವತ್ತು ಫ್ಯಾನ್ ಕೂಡ ಯೂಸ್ ಮಾಡ್ತಿದ್ದಿಲ್ಲ ಬೆಂಗಳೂರಲ್ಲಿ. ಆ ಎಲ್ಲದೂ ಕಂಪೇರ್ ಮಾಡಿದ್ರೆ ಮೈಸೂರು ಇವತ್ತಿಗೂ ಸುಂದರವಾದಂಥ ಒಂದು ಡಿಸ್ಟ್ರಿಕ್ಟ್ ಅಂತ ನಾನು ಹೇಳ್ತೇನೆ. ವಂಡರ್ಫುಲ್ ಪ್ಲೇಸ್ ಇದು ಮೈಸೂರು. ಇವತ್ತು ನಾನು ಓದ್ತಾ ಇದ್ದೆ, ಇಲ್ಲಿ ನೀರು ಕೂಡ ಚೆನ್ನಾಗಿದೆ, ನೀರು ಸುಸ್ಥಿತಿಯಾಗಿದೆ ಅಂತ ಸೇಮ್ ಇದೆ. 8 ಪಾಯಿಂಟಿಂದ ಕೆಳಗೆ ಇಳಿದಿಲ್ಲ, ಅದು 8ರಿಂದ 10, 12ವರೆಗೆ ಮತ್ತೆ ಕೆಳಗೆ ಮೇಲೆ ಆಗ್ತಾ ಹೋಗ್ತದೆ. ಇದು ಹಾಗೆಲ್ಲ. ಬೆಂಗಳೂರೊಳಗೆ 11 ಲಕ್ಷ ಬೋರ್ವೆಲ್ಗಳು, 180% ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ ನೀರು ನಾವು. ಅಂದರೆ ಈ ರೀತಿ ನೀವು ಇವತ್ತಿನ ಸ್ಟೂಡೆಂಟ್ಸ್ ಯೋಚನೆ ಮಾಡಿ ನನಗೇನು ಫಿಲ್ ಮಾಡಬೇಕು. ಅಗಾಧವಾದ ಸಬ್ಜೆಕ್ಟ್ ಇದೆ ನಮ್ಮಲ್ಲಿ. ಇವತ್ತಿಗೂ ನಮ್ಮಲ್ಲಿ ಸ್ವಲ್ಪ ಬಡತನ ಇನ್ನೂ ಇದೆ. 50 ಜಗತ್ತೊಳಗೆ ಅಂಬಾನಿ, ಅದಾನಿ ಇವರೆಲ್ಲ ಬರ್ತಾರಲ್ಲ ಯಾವಾಗಾದರೂ. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕು. ಇದರಿಂದ ಏನಾಗುತ್ತೆ ಸಮಾಜಕ್ಕೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ನಿಮ್ಮದೇ ರೀತಿಯಲ್ಲಿ. ಇವತ್ತು ನಾನು ಪಶ್ಚಿಮ ಘಟ್ಟದ ಬಗ್ಗೆ ಅಂತ ಹೇಳ್ತೀನಿ. ಇಲ್ಲೇ ನಿಮ್ಮಲ್ಲೇ ಬಂಡೀಪುರ ಇದೆ, ನಾಗರಹೊಳೆ ಇದೆ, ಅಸಾಧ್ಯವಾದಂಥ ಅಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆ, ಒಳ್ಳೆ ಕಾಡಿದೆ. ಅಲ್ಲಿ ಹೋಗಿ ಅಲ್ಲಿ ವಿಚಾರ ಮಾಡಿ ಹೇಗೆ ನೀವು ಮುಂದೆ ಬೆಳಿಬೋದು ಅಂತ. ಈ ಫೋಟೋಗ್ರಫಿಯಲ್ಲಿ ಸಿನಿಮಾಟೋಗ್ರಫಿ ಮಾಡಿ. ಇವತ್ತೇನಾಗಿದೆ, ನಮ್ಮಲ್ಲಿ ಮೊಬೈಲ್ ಫೋನ್ ಬಂದು ಈ ಮೊಬೈಲ್ ಫೋನ್ ನಮ್ಮ ಭಾವನೆಯನ್ನು ಕಡಿತ ಮಾಡಿಬಿಟ್ಟಿದೆ. ಭಾವನೆಗಳು ಬರ್ತಾ ಇಲ್ಲ. ಅಂದರೆ ಏನು ಇಮ್ಯಾಜಿನೇಷನ್ ಏನು ಮಾಡೋದು ತಿಳಿತಾ ಇಲ್ಲ. ಅದನ್ನೇ ಹೇಳ್ಕೊಂಡು ಕೂತ್ಬಿಡ್ತಾರೆ ಎಲ್ಲರೂ. ಇವತ್ತು ಮಕ್ಕಳು ಕೂಡ್ತಾರೆ, ಎಲ್ಲರೂ ಅದ್ರ ಮೇಲೆ ಇವತ್ತು ನಾವು ಸಮಯ ಕಳೀತಾ ಇದ್ದೀವಿ. ಇದರಿಂದ ಇಮ್ಯಾಜಿನೇಷನ್ ಭಾಳ ಕಡಿಮೆ ಆಗಿದೆ. ಐನ್ಸ್ಟೈನ್ ಹೇಳಿದ್ದಾರೆ, ನಾಲೆಜ್ ಇಸ್ ಇಂಪಾರ್ಟೆಂಟ್, ಯಸ್, ಬಟ್ ಇಮ್ಯಾಜಿನೇಷನ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇಮ್ಯಾಜಿನೇಷನ್ ಇದ್ದರೆ ನಿಮಗೆ ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮ್ಮ ಫೋಟೋಗ್ರಫಿ ಮೂಲಕ, ಸಿನಿಮಾಟೋಗ್ರಫಿ ಮೂಲಕ, ಪೇಂಟಿಂಗ್ ಮೂಲಕ ಮಾಡ್ಬೋದು. ನಾನು ಜಗತ್ತಿನಲ್ಲಿ ಅನೇಕ ಈ ದೊಡ್ಡ ಮ್ಯೂಸಿಯಂಗಳನ್ನು ನೋಡಿದ್ದೇನೆ. ಈ ಫಾರ್ ಇನ್ಸ್ಟೆನ್ಸ್ ಆಮ್ಸ್ಟರ್ಡ್ಯಾಮಲ್ಲಿ ಭಾಳ ದೊಡ್ಡ ಒಂದು ಹಳೆ ಬಿಲ್ಡಿಂಗ್, ಇದೇ ಥರ ಬಿಲ್ಡಿಂಗ್, ಅಮೇಝಿಂಗ್. ಅಲ್ಲಿ ವ್ಯಾನ್ ಗಾಗ್ ದೊಡ್ಡ ಪೇಂಟರ್, ತಮಗೆ ಗೊತ್ತಿರ್ಬೋದು. ವ್ಯಾನ್ ಗಾಗ್ ಸಣ್ಣ ಪುಟ್ಟ ಅವ್ರ ಅಣ್ಣನಿಗೆ ಪತ್ರ ಬರೆದಿದ್ದು ಕೂಡ ಅಲ್ಲಿ ಹಾಕಿದ್ದಾರೆ. ಎಷ್ಟು ಜನ ಬರ್ತಾರೆ ಬೆಳಗ್ಗಿಂದ ನೋಡೋದಕ್ಕೆ ಅಲ್ಲಿ. ಅವ್ರು ಹೇಳಿದ, ನಾನು ಇಲ್ಲೇ ಹಳ್ಳಿಯೊಳಗೆ ಹುಟ್ಟಿದ್ದು, ಇಲ್ಲೇ ನಾನು ಪೇಂಟಿಂಗ್ ಮಾಡಿದೆ. ಅವ್ರು ಇಂಗ್ಲೆಂಡಿಗೆ ಸ್ವಲ್ಪ ದಿವಸ ಹೋಗಿದ್ದ, ವಾಪಸ್ ಬಂದ. ನಾನು ಇಲ್ಲೇ ಪೇಂಟಿಂಗ್ ಮಾಡಿ ಇಲ್ಲೇ ಸಾಯ್ತೇನೆ ಅನ್ಬೋದು. ಅವರನ್ನ ಪ್ಯಾರಿಸ್ ಒಳಗೆ ಅದನ್ನು ಮಾರಾಟ ಮಾಡಿ ದುಡ್ಡು ಕಳಿಸ್ತೀವಿ. ಆದರೆ ವ್ಯಾನ್ ಗಾಗ್ ಅಲ್ಲೇ ಉಳಿದು ಅಲ್ಲೇ ತಿರುಗಿ. ಅಂದರೆ ನಮ್ಮಲ್ಲಿ ಹೇಗೆ ಹಳ್ಳಿಗಳು ಎಷ್ಟು ಸುಂದರವಾಗಿ, ಅದನ್ನು ನೋಡಿದ ಮೇಲೆ ನನಗೆ ಹಳ್ಳಿಗಳ ಬಗ್ಗೆ ಒಂದು ಇನ್ನೂ ಹೆಚ್ಚು ಪ್ರೀತಿ ಹುಟ್ಟು. ನಮ್ಮ ಹಳ್ಳಿಗಳು ಎಷ್ಟು ಸುಂದರವಾಗಿದ್ದಾವೆ ಅಂತ. ನಾವು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇವೆ, ಅಪಾರ್ಟ್ಮೆಂಟ್ ಕಟ್ಟಿದ್ದೇವೆ, ಅದು ಕುಡಿಲಿಕ್ಕೆ ನೀರಿಲ್ಲ.